ನಿನ್ನೆ ಆ ವೇದಿಕೆಯಲ್ಲಿ ಆ ಥರದ್ದು ಬರುತ್ತೆ ಅಂತ ನಿರೀಕ್ಷೆ ಇರಲಿಲ್ಲ. ಯಾಕೆಂದರೆ ಸಾಂಸ್ಕೃತಿಕ ಉದ್ಘಾಟನೆ ಸಂದರ್ಭದಲ್ಲಿ ರಾಜಕೀಯ ಯಾಕೆ ಸೇರಿಕೊಂಡ್ತು ಅನ್ನೋದು ಗೊತ್ತಾಗಲಿಲ್ಲ. ಜಿ ಟಿ ದೇವೇಗೌಡರು ಹಿರಿಯರಿದ್ದಾರೆ, ಅವರು ಆಮೇಲಿಂದ ರಿಯಾಕ್ಷನ್ನು ನಾನು ಹೇಳಿದ್ದು ಅರ್ಥ ಆಗಲಿಲ್ಲ ಸರಿಗೆ. FIR ಮಾಡಿದವರು ಎಲ್ಲರೂ ರಾಜೀನಾಮೆ ಕೊಡೋಕ್ಕಾಗತ್ತಾ ಅನ್ನೋ ಅರ್ಥದಲ್ಲಿ ಹೇಳಕ್ಕೆ ಹೋಗಿದ್ದೆ ಅನ್ನೋದನ್ನು ಹೇಳಿದ್ದಾರೆ. ಒಂದು ಸಲ ಪಕ್ಷದ ಹಿರಿಯರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡುವಷ್ಟು ದೊಡ್ಡವನಲ್ಲ. ಯಾಕೆಂದರೆ ನಮ್ಮ ಪಕ್ಷದ ಹಿರಿಯರು ಮತ್ತು ಅವರೆಲ್ಲರೂ ಕೂತ್ಕೊಂಡು ಮಾತನಾಡಿದ ನಂತರ ಆಗುತ್ತೆ. ಎಲ್ಲೋ ಒಂದು ಕಡೆ ರಾಜಕೀಯ ನುಸುಳಿತು ಅನ್ನೋದು ಉದ್ಘಾಟಕರ ನುಡಿಗಳಲ್ಲೂ ಅದು ಬಂತು. ಅವರು ಒಂದು ಚುನಾಯಿತ ಸರ್ಕಾರವನ್ನು ತೆಗಿಬಾರ್ದು ಅಂತ ಅವ್ರ ಬಾಯಲ್ಲಿ ಯಾಕೆ ಬಂತು ಅಂತಲೂ ಗೊತ್ತಿಲ್ಲ, ತೆಗಿಯೋಕ್ಕೆ ಏನಿದೆ ಅನ್ನೋದು ಗೊತ್ತಿಲ್ಲ. ಆ ಥರ ಏನೋ ಬೇರೆಯವ್ರು ಯಾರೋ ತೆಗೆಯುವಂಥ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಏನಿಲ್ಲ. ಹಾಗಾಗಿ ಯಾಕೆ ಅವ್ರ ಬಾಯಲ್ಲಿ ಅದು ಬಂತು, ಅದಾದಮೇಲೆ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆ ಕೊಟ್ಟಿದ್ದು ಒಂದು ರೀತಿ ದಸರಾದಲ್ಲಿ ಇದು ಬೇಕಿತ್ತಾ ಅನ್ನೋದು ಅನ್ಸೋಕ್ಕೆ ಶುರುವಾಗಿದೆ ನಾಡ ಹಬ್ಬದಲ್ಲಿ. ಒಟ್ಟಾರೆ ಜಿ ಟಿ ದೇವೇಗೌಡರ ಬಗ್ಗೆ ಇವತ್ತೇನೋ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಯಾಕೆ ಹೇಳಿದ್ರು ಅನ್ನೋದು ಗೊತ್ತಾಗಿಲ್ಲ. ಬಟ್ ಒಟ್ಟಾರೆ ನೆನ್ನೆ ಆ ಮಾತುಗಳು ಬಂದಿದ್ದು ಒಂದು ಸ್ವಲ್ಪ ಎಲ್ಲೋ ದಸರೆ ನಾಡ ಹಬ್ಬಕ್ಕೆ ಒಂಚೂರು ಕೊರತೆ ಆಯ್ತೇನೋ ಅಂತ ಅನಿಸುತ್ತೆ.